ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬರೋಬ್ಬರಿ 4.20 ಲಕ್ಷ ಮೌಲ್ಯದ ಗಾಂಜಾ ಸೀಸ್ ಮಾಡಿದ ಖಾಕಿ. ನಶಾಮುಕ್ತ ತುಮಕೂರಿಗೆ ತುಮಕೂರು ಪೊಲೀಸರು ಪಣ ತೊಟ್ಟಿದ್ದು, ಆ ನಿಟ್ಟಿನಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಡ್ರಗ್ಸ್ ಗಾಂಜಾವನ್ನ ಸೀಸ್ ಮಾಡುವುದರ ಜೊತೆಗೆ ಡ್ರಗ್ಸ್ ಸಪ್ಲೈ ಮಾಡುವವರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಿದ್ದಾರೆ. ಇದೀಗ ನಿನ್ನೆ ತುಮಕೂರು ನಗರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ನಗರದಲ್ಲಿ ಗಾಂಜಾ ಮಾರಲು ಪ್ಲಾನ್ ಮಾಡಿದ್ದ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ವಶಕ್ಕೆ ಪಡೆದವರಿಂದ ಬರೋಬ್ಬರಿ 8 ಕೆಜಿ 385 ಗ್ರಾಂ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಹೌದು, ತುಮಕೂರು ನಗರದ ಅಮಾನಿಕೆರೆ ಪಕ್ಕದಲ್ಲಿರುವ ಮಣ್ಣು ರಸ್ತೆಯ ಬಳಿ ಗಾಂಜಾವನ್ನ ಮಾರಾಟ ಮಾಡಲಾಗ್ತಾ ಇದೆ ಎಂಬ ಖಚಿತ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಕಾರ್ಯ ಪ್ರವೃತ್ತರಾದ ತುಮಕೂರು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವಿನಾಶ್ ಹಾಗೂ ಪಿಸಿಐ ಮಂಜುಳಾ ನೇತೃತ್ವದ ಟೀಮ್ ಗಾಂಜಾ ಮಾರಾಟ ಮಾಡ್ತಾ ಇದ್ದವರ ಮೇಲೆ ಏಕಾಏಕಿ ರೇಡ್ ಮಾಡಿತ್ತು. ದಾಳಿ ವೇಳೆ ಇಬ್ಬರ ಬಳಿ ಇದ್ದ ಸುಮಾರು 4.20 ಲಕ್ಷ ಮೌಲ್ಯದ 8 ಕೆಜಿ 385 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ತುಮಕೂರು ನಗರದ ಹೊರಪೇಟೆ ಮೂಲದ ಆದಿತ್ಯ ಹಾಗೂ ಹುಲಿಯೂರು ದುರ್ಗ ಮೂಲದ ಪ್ರತಾಪ್ ಎಂಬಾತರು ಗಾಂಜಾ ಮಾರಾಟ ಮಾಡ್ತಾ ಇದ್ದವರು ಎನ್ನಲಾಗಿದ್ದು, ಇಬ್ಬರನ್ನ ಯಶಸ್ವಿಯಾಗಿ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಇಬ್ಬರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು, ಮತ್ತಷ್ಟು ಮಾಹಿತಿಯನ್ನ ಬಂಧಿತರಿಂದ ಕಕ್ಕಿಸುವ ಪ್ರಯತ್ನದಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಗಾಂಜಾ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳನ್ನ ಬಂಧಿಸಲು ನಡೆಸಿದ್ದ ಕಾರ್ಯಾಚರಣೆಯನ್ನ ಎಸ್ಪಿ ಅಶೋಕ್ ವೆಂಕಟ್ ವಿವರಿಸಿದ್ರು. ಅಲ್ಲದೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸ್ ಸಿಬ್ಬಂದಿಯನ್ನ ಎಸ್ಪಿ ಪ್ರಶಂಸಿಸಿದ್ರು. ಟೌನ್ ಪೊಲೀಸ್ ಸ್ಟಾಫ್ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ನಮ್ಮ ಈ ಅಮಾನಿಕೆರೆ ಮಣ್ಣು ರೋಡ್ ಅಲ್ಲಿ ಇಬ್ಬರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿ ಮೇಲೆ ಇಮಿಡಿಯೇಟ್ ಆಗಿ ಸ್ಪಾಟ್ಗೆ ನಮ್ಮ ಮಂಜುಳಾ PSI ಅವರು ಮತ್ತು ಅವರ ತಂಡ ಹೋಗಿದಾಗ ಅಲ್ಲಿ ಇಬ್ಬರು ಸುಮಾರು 8 ಕೆಜಿ 385 ಗ್ರಾಂ ಗಾಂಜಾ ಸಿಕ್ಕಿದೆ, ಸೀಸ್ ಆಗಿದೆ. ಸೊ ಇಮಿಡಿಯೇಟ್ ಆಗಿ ಇಬ್ಬರು ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಆದಿತ್ಯ ಆರ್ ಮತ್ತು ಪ್ರತಾಪ್ ಜಿ ಅವರು. ಸೊ ಆದಿತ್ಯ ಆರ್ ಅನ್ನೋನು ಇಲ್ಲಿ ನಮ್ಮ ಹೊರಪೇಟೆ ತುಮಕೂರು ಟೌನ್ ವಾಸ್ತವ್ಯ ಮತ್ತು ಪ್ರತಾಪ್ ಜಿ ಅನ್ನೋರು ನಮ್ಮ ಹುಲಿಯೂರು ದುರ್ಗ ಹೋಬಳಿ ಕುಣಿಗಲ್ ತಾಲೂಕು ಅವರು. ಈ ಇಬ್ಬರು ಸೇರಿ ಈ ಹಣಕ್ಕಾಗಿ ಈ ಮಾರಾಟ ಮಾಡ್ತಾ ಇರೋದು ತಿಳಿದು ಬಂದಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಹೋಗಿ ಸೆಕ್ಯೂರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಒಂದು ನಾವು ಏನು ನಶಾಮುಕ್ತ ತುಮಕೂರು ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋ ಕಾರ್ಯಾಚರಣೆಯಲ್ಲಿ ಇದೊಂದು ಮುಖ್ಯವಾದಂಥ ಸೀಜರ್. ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿನೂ ಈ ಗಾಂಜಾ ಅನ್ನು ಯಾವುದೇ ಕಾರಣಕ್ಕೆ ಮಾರಾಟ ಮಾಡೋಕ್ಕೆ ಮತ್ತು ಬೆಳೆಯೋಕ್ಕೆ ಬಿಡಲ್ಲ. ಸೊ ಈ ಕಾರ್ಯಾಚರಣೆ ಮಾಡಿರುವ ಟೀಮ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಮ್ಮ ಕಾನ್ಸ್ಟೇಬಲ್ಸ್ ಶಿವಶಂಕರ್, ಗೋಳಪ್ಪ, DM ಚೌಧರಿ, ರಘು, ಮಹೇಶ್, ಸೈಮನ್ ಮತ್ತು ನಮ್ಮ PSI ಮಂಜುಳಾ ಅವರು ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಅವಿನಾಶ್ ಅವರು ಮತ್ತು ಟೌನ್ DSP ಚಂದ್ರಶೇಖರ್ ಅವರು ಮತ್ತು ಮಾರ್ಗನಿರ್ದೇಶನ ಮಾಡಿ ನಮ್ಮ ಈ ಡ್ರಗ್ಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಆಗಿರುವಂಥ ನೋಡಲ್ ಅಧಿಕಾರಿ ಆಗಿರುವಂಥ ಅಡಿಷನಲ್ SP ANTF ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ANTF ಇದು ಅಡಿಷನಲ್ SP ಪುರುಷೋತ್ತಮ್ ಅವರು ಮತ್ತು ಎಲ್ಲರೂ ನಮ್ಮ ಗೋಪಾಲ್ ಅಡಿಷನಲ್ SP ಅವರು ಅಡಿಷನಲ್ SP ಲಾ ಆ್ಯಂಡ್ ಆರ್ಡರ್ ಎಲ್ಲರೂ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ಇವರೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತಾ ಇದ್ದೀನಿ. ಈಗ ನಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ,
ಇಂಡಸ್ಟ್ರಿಯಲ್ ಏರಿಯಾ ಇದ್ದಾವೆ. ಈ ಎರಡು ಗ್ರೂಪ್ಸ್ ನಮಗೆ ಮೇಜರ್ ವಿಕ್ಟಿಮ್ಸ್ ಆಗಿ ಇದ್ದಾರೆ, ಅಂದರೆ ಮೇಜರ್ ಕನ್ಸಂಪ್ಷನ್ ಗ್ರೂಪ್ಸ್ ಆಗಿ ಇದ್ದಾರೆ. ಏನು ಈ ಲೇಬರ್ ಕಾರ್ಮಿಕ ಕೂಲಿ ಕೆಲಸ ಮತ್ತು ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವರು, ಮತ್ತು ಸ್ಟೂಡೆಂಟ್ ಕಮ್ಯುನಿಟಿ ಏನಿದ್ದಾರೆ ಅವರು, ಈ ಎರಡು ಗುಂಪುಗಳು ನಮಗೆ ಮೇಜರ್ ಆಗಿ ಟಾರ್ಗೆಟ್ ಆಗಿದ್ದಾರೆ. ಸೊ ಅವ್ರನ್ನು ಟಾರ್ಗೆಟ್ ಮಾಡಿ ಈ ಪೆಡ್ಲರ್ಸ್ ಗಾಂಜಾ ಮಾರಾಟ ಮಾಡೋದು ಕಂಡು ಬರ್ತಾ ಇದೆ. ಸೊ ಆದಿತ್ಯ ವಯಸ್ಸು 23, ಪ್ರತಾಪ್ ವಯಸ್ಸು 33. ಒಟ್ನಲ್ಲಿ ತುಮಕೂರು ಪೊಲೀಸರು ನಶಾಮುಕ್ತ ನಗರಕ್ಕೆ ಪಣ ತೊಟ್ಟಿರುವಂತೆ ಭರ್ಜರಿ ಕಾರ್ಯಾಚರಣೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ, ಪ್ರಜಾಶಕ್ತಿ ಟಿವಿ, ತುಮಕೂರು.